ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗದೀರ ಎಲ್ಲರೂ? ಐ ಹೋಪ್ ನೀವು ಆರಾಮದೀರ ಅಂತ ಅನ್ಕೊತೀನಿ. ನಾನು ಮಸ್ತ್ ಅದೀನಿ. ಇವತ್ತಿನ ವಿಡಿಯೋ ಏನಂತಂದ್ರೆ ಭೀಮ್ ನಮಾಸೆ ಐತೆ. ಸೊ ಹಾಗಾಗಿ ನನಗೆ ಇವತ್ತು ಡ್ಯೂಟಿ ಇಲ್ಲ, ನಾನು ಆಫ್ ತೊಗೊಂಡೀನಿ. ಇವತ್ತಿನ ಡೇ ಹೆಂಗಿರುತ್ತೆ ನಂದು ಡೈಲಿ ರೂಟೀನ್ ಅನ್ಕೋಬೋದು, ಇಲ್ಲ ಹಬ್ಬದ ಸ್ಪೆಷಲ್ ಅಂತ ಅನ್ಕೋಬೋದು. ಆ ಥರ ವಿಡಿಯೋ ಇರುತ್ತೆ. ಆಲ್ಮೋಸ್ಟ್ ಹಾಫ್ ಕೆಲಸ ಆಗೈತಿ. ಇವಾಗ ನೆಕ್ಸ್ಟು ಪೂಜೆಗೆ ಅದು ರೆಡಿ ಮಾಡ್ಕೋಬೇಕು. ಬರೀ ಅವಾಗ ಸಿಗ್ತೀನಿ, ಸ್ನಾನ ಗಿನ ಮಾಡಿ ಪೂಜೆ ಮಾಡುವಾಗ ನಿಮ್ಗೆ ಸಿಗ್ತೀನಿ. ಬರ್ರಿ ಗೈಸ್, ನೋಡೋಣ ಇವತ್ತಿನ ದಿನ ಹೆಂಗೈತಿ ಅಂತ ನೋಡಿರಂತ. ಆಫ್ಟರ್ ಲಾಂಗ್ ಟೈಮ್ ಯಾವಾಗ ವೀಡಿಯೋ ಮಾಡಿದಾಗೂ ಇದು ಹೇಳ್ತೀನಿ, ಆಫ್ಟರ್ ಲಾಂಗ್ ಟೈಮ್ ಅಂತಂದು. ಮತ್ತು ಏನು ಮಾಡೋಕ್ಕಾಗಲ್ಲ, ಡ್ಯೂಟಿಗೆ ಅದು ಹೋಗೋದಿರುತ್ತಲ್ಲ, ಟೈಮ್ ಸಿಗೋಂಗಿಲ್ಲ ನನಗೆ. ಸೊ ಹಂಗಾಗಿ ಇವತ್ತು ವೀಡಿಯೋ ನೋಡಿ ಬರ್ರಿ. ಇವಾಗ ಜಸ್ಟ್ ಜಳಕ ಮುಗಿಸ್ ಬಂದೀನಿ. ದೇವರೆಲ್ಲ ತೊಳ್ಕೊಂಡು ಇಟ್ಕೊಂಡೀನಿ. ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿ ಇನ್ನೂ ಹೊಟ್ಟಿಗೇನು ಊಟ ಮಾಡಿಲ್ಲ. ಸೊ ಊಟ ಮಾಡಬೇಕು. ಬರ್ರಿ ಪೂಜೆ ಮಾಡೋಣ ಅಂತ. ನಮ್ಮ ದೇವ್ರ ಮನೆ ಇಲ್ಲ, ಇಷ್ಟೇ ಇರೋದು ಕಿಚನಲ್ಲಿ. ಊರಿಗೆ ಹೋಗೊಂದು ಕಫ ಅದು ನಂಗೆ ನೆಗಡಿ ಆದ್ರೆ ಬೇಗ ಹೋಗೋದೇ ಇಲ್ಲ. ಸೊ ಹಂಗಾಗಿ ವಾಯ್ಸ್ ಒಂದೊಂದು ಸತಿ ಹಂಗಾಗ್ತೈತಿ. ಇವಾಗ ಇಲ್ಲೆಲ್ಲ ದೇವ್ರು ಹೊಂದಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಲ್ಲನೂ ದೇವ್ರು ತೊಳ್ಕೊಂಡಿದ್ದೆ, ನೋಡಿದ್ರಲ್ಲ ಆವಾಗಲೇ ತೋರಿಸಿದ್ನಲ್ಲ. ಸೊ ಹಂಗಾಗಿ ಮೇಲೆನ ಎಲ್ಲ ಅದನ್ನು ಒರೆಸ್ಕೊಂಡು ದೇವ್ರು ಹೊಂದಿಸಿ ಆಮೇಲೆ ಕಳಶ ಅದು ಇಟ್ಟು ಪೂಜೆ ಮಾಡಬೇಕು. ನೀವು ಯಾರ್ಯಾರೆಲ್ಲ ಪೂಜೆ ಮಾಡಿದ್ರಿ ಭೀಮ್ ಅಮಾವಾಸ್ಯೆಗೆ? ಏನು ಅನ್ನಿಸ್ತೈತಿ ನಿಮಗೆ ಪೂಜೆ ಮಾಡಿದ್ರೆ? ಪೂಜೆ ಮಾಡಿದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಅದೇನೋ ಗೊತ್ತಿಲ್ಲ, ಅದರ ಮಹಿಮೆ ಏನು ಅಂತ ಗೊತ್ತಿಲ್ಲ. ನೀವು ಯಾವಾಗಾರ ನೋಡಿರಿ, ಸಾಯಂಕಾಲನಾದರೂ ಮಾಡಿರಿ, ಬೆಳಗ್ಗೆರಾರ ಮಾಡಿರಿ, ಅದು ಏನು ಮಾಡಿದರೂ ಒಂಥರ ಒಂದು ಕಡ್ಡಿ ಕೆರೆದು ದೀಪ ಹಚ್ಚಿದ್ರೂ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಸೊ ಇವತ್ತಿನ ನಮ್ಮದು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿನ ಆಗಾತಿತ್ತು. ನಂಗೆ ಇನ್ನೊಂದು ಈ ಮನ್ಯಾಗ ಬೇಜಾರು ಏನಂದ್ರೆ ದೇವ್ರ ಮನೆನ ಇಲ್ಲ. ಫಸ್ಟ್ ಇದ್ದಿದ್ದ ಮನೆಯಾಗೂ ಇರಲಿಲ್ಲ, ಬಟ್ ಅದಕ್ಕೆ ಸಪ್ರೇಟ್ ಅಂತಂದು ಒಂದು ದೊಡ್ಡದು ಇದು ಇತ್ತು, ಏನಂತಾರೆ ಅದಕ್ಕೆ, ಶೆಲ್ಫ್ ದೊಡ್ಡದಿತ್ತದ. ಅಲ್ಲೆಲ್ಲ ದೇವರು ಚೆನ್ನಾಗಿರ್ತಿತ್ತು. ಆಮೇಲೆ ಪೂಜೆ ಮಾಡೋಕ್ಕೂ ಕಂಫರ್ಟಬಲ್ ಇರ್ತಿತ್ತು. ಈಗ ಅದ್ರ ಕೆಳಗೆ ಈ ಕಡೆ ಸಿಂಕ್ ಐತಿ. ಪೂಜೆ ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಕೆಳಗಡೆ ಸ್ಟೂಲ್ ಇಟ್ಕೊಂಡು ಪೂಜೆ ಮಾಡ್ಬೇಕು. ಅದೊಂದು ಈ ಮನೆಯೊಳಗೆ ಬೇಜಾರೈತಿ. ಅದು ಪೂಜೆದ್ದು ಮಂಟಪ ಅಂತಾರಲ್ಲ, ಆರ್ಟಿಫಿಷಿಯಲ್ದು ಕಟ್ಗೆದೆಲ್ಲ ಮಾಡಿರ್ತಾರಲ್ಲ, ಅದನ್ನು ತೊಗೊಂಬರ್ಬೇಕು ಅಂತ ಅಂದ್ಕೊಂಡೀನಿ. ನೋಡಬೇಕು, ತೊಗೊಂಬರೋದಾದ್ರೆ ಅದನ್ನು ತೊಗೊಂಬರ್ಬೇಕು. ಇದು ಹಿಂಗೆ ನಿಂತ್ಕೊಂಡು ಹಿಂಗೆ ಪೂಜೆ ಮಾಡ್ಬೇಕಂದ್ರೂ ಬರ್ತೈತಿ. ಆಮೇಲೆ ಪೂರ್ತಿ ಅಲ್ಲಿ ಮ್ಯಾಲೆ ನಿಲ್ಕಲ್ಲ, ಕೆಳಗಡೆ ಸ್ಟೂಲ್ ಇಟ್ಕೊಂಡು ನಾನು ಪೂಜೆ ಮಾಡ್ಬೇಕಾಕೈತಿ. ನೋಡಿರಿ, ಇಷ್ಟಿತ್ತು ನಮ್ಮ ಪೂಜೆ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಸ್ಪೆಷಲಿ ನಮಗೆ ಫಸ್ಟ್ ಒಳ್ಳೇದು ಮಾಡಲಿ, ಅದ ಬೇಡ್ಕೊಳ್ಳೋದು ನಾನು. ಎಲ್ಲರೂ ಖುಷಿಯಿಂದ ಇರುವಂಗೆ ನೋಡ್ಕೊಳ್ಳಿ, ಎಲ್ಲರೂ ಚೆಂದಾಗಿರಲಿ, ಅದನ್ನು ಬಯಸೋದು ನಾವು. ಆಮೇಲೆ ನಮಗೂ ಆಶೀರ್ವಾದ ಮಾಡಿ ಚೆಂದಾಗಿರಲಿ ಅಂತ ಕೇಳ್ಕೊತೀನಿ ನಾನು. ಎಲ್ಲರದು ಇವಾಗ ಎಲ್ಲರ ಮನ್ಯಾಗ ಅಂದರೂ ಸಮಸ್ಯೆ ಅನ್ನೋದು ಇರೋದಲ್ಲ. ಸೊ ಅದೆಲ್ಲನೂ ಮರೆತುಬಿಟ್ಟು ಚೆಂದಾಗಿ ಜೀವನ ಮಾಡಿಕೊಂಡು ಹೋಗಬೇಕು. ಇವಾಗ ನೆಕ್ಸ್ಟು ಬಾಗಿಲಿಗೆ ಅದೆಲ್ಲ ಪೂಜೆ ಮಾಡಿ, ಅಲ್ಲೇ ನಮ್ಮ ಮಾವಾರ್ದು ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಅಪ್ಪಾಜಿ ಅವ್ರದ್ದು ಫೋಟೋ, ಈ ಕಡೆ ನಮ್ಮ ಮನೆ ದೇವ್ರ ಫೋಟೋ ಐತಿ. ನೆಕ್ಸ್ಟ್ 2 ಬಾಗ್ಲು ಅದಾವೆ ನಮ್ಮದು. ಈ ಬಾಗ್ಲದಾಗ ಮೇನ್ ತುಳಸಿ ಕಟ್ಟೆ ಇರೋದು, ಇದೇ ನಮ್ಮದು ಮೇನ್. ಈ ಕಡೆ ಹಿತ್ತಲು ಬಾಗ್ಲ ಅಂತಾರಲ್ಲ ನಮ್ಮ ಸೈಡು, ಹಂಗೆ ಈ ಕಡೆ ಎಲ್ಲ ದೊಡ್ಡ ಸ್ಪೇಸು ಅದು ಐತಿ. ಈ ಕಡೆನೂ ಮತ್ತು ಓಡಾಡ್ತೀವಿ ಮಾಡ್ತೀವಲ್ವ, ಅದಕ್ಕೆ ಈ ಕಡೆನೂ 2 ಕಡೆ ಬಾಗ್ಲೂ ಪೂಜೆ ಮಾಡ್ಕೊತೀವಿ ನಾವು ಡೈಲಿನೂ. ಇಷ್ಟಿತ್ತು ನಮ್ಮದು ಭೀಮ್ ಅಮಾವಾಸ್ಯೆ. ನೆಕ್ಸ್ಟು ಅದು ಎಡೆ ಏನೂ ಹಿಡ್ದಿರಲಿಲ್ಲ, ನಾನು ಹಾಲು ಸಕ್ಕರೆ ಅಷ್ಟು ಹಿಡ್ದಿದ್ದೆ. ಸಾಯಂಕಾಲ ಮಾಡಿದ್ರಾತಂತಂದು ಅವ್ರು ಬಂದ ಮೇಲೆ ಡ್ಯೂಟಿ ನಂದು ಆ್ಯಕ್ಚುಲಿ ವೀಕ್ ಆಫೇ ಇರಲಿಲ್ಲ. ಊರಿಗೆ ಹೋಗಿದ್ದೆ ಅಲ್ಲ ನಾನು 4 ಡೇಸು, ವೀಕ್ ಆಫ್ ಕಂಪ್ಲೀಟ್ ಆಗಿ ಹೋಗಿತ್ತು. ಆಮೇಲೆ ನಮ್ಮ ಲ್ಯಾಬಲ್ಲಿ ಒಬ್ಬ ಹುಡುಗ ಲೀವ್ ಹಾಕಿದ, ಅದು ಹಾಗಾಗಿ ನಾನು 2 ಡೇಸ್ ಕಂಟಿನ್ಯೂ ಡ್ಯೂಟಿ ಮಾಡ್ಕೊಂಡಿರೋದ್ರಿಂದ ಆಯ್ತಮ್ಮ ತಗೋ, ವೀಕ್ ಆಫ್ ತಗೋ ಅಂತಂದರು. ನನಗೆ ಅದೇನು ಲಕ್ಕೋ ಏನೋ ಗೊತ್ತಿಲ್ಲ, ಹಬ್ಬದ ದಿನಾನ ನನಗೆ ಮತ್ತೆ ರಜಾ ಸಿಕ್ತು. ಒಳ್ಳೆಯದಾಗಲಿ ಅಂತಂದು ಮತ್ತು ಚಲೋ ಆತು ಬಿಡು ಅಂದ್ಕೊಂಡು ಪೂಜೆ ಕದೆಲ್ಲ ಮಾಡಿಕೊಂಡು ಇಷ್ಟು ಮಾಡಿದೆ. ಹಿಂಗಿತ್ತು ನೋಡ್ರಿ, ಇಷ್ಟ ಇರೋದು ನನಗೆ. ಅದಕ್ಕೆ ಬೇಜಾರಾಗ್ತಾ ಇರೋದು, ದೇವ್ರ ಮನೆನೇ ಇಲ್ಲ ಇಲ್ಲೇ. ದೇವ್ರ ಮನೆ ಅಂದ್ರೇನು ಐತಿ ದೇವ್ರ ಮನೆ, ಬಟ್ ಅಲ್ಲೇ ಮೇಲೆ ಅಷ್ಟು ಫೋಟೋ ಮೇಲೆ ಟೈಲ್ಸಿಗೆ ಹಾಕ್ಯಾರಲ್ರಿ, ಅದು ನೋಡಿರಿ. ಇಷ್ಟು ರಂಗೋಲಿ ಅದು ಹಾಕೀನಿ. ನನಗೆ ಅಷ್ಟೊಂದು ರಂಗೋಲಿ ಡಿಸೈನ್ಸ್ ಗೊತ್ತಿಲ್ಲ.
ಅವು ಒಂದು 2-3 ಫ್ಲವರಿಂದ ಫ್ರೀ ಹ್ಯಾಂಡ್ ರಂಗೋಲಿ ಬಿಡ್ಸೋದು, ಇದೊಂದು ಚುಕ್ಕಿ ಇಟ್ಟು ರಂಗೋಲಿ ಬಿಡ್ಸೋದು ಬಿಟ್ಟರೆ ಮತ್ತು ನಂಗೆ ರಂಗೋಲಿನ ಗೊತ್ತಿಲ್ಲ. ಆಮೇಲೆ ಅದ್ರ ಕಲಿಯೋಕೆ ನನಗೆ ಅಷ್ಟು ಇಂಟ್ರೆಸ್ಟು ಇಲ್ಲ. ಬಟ್ ಫ್ರೀ ಹ್ಯಾಂಡ್ ನೀನು ಎಷ್ಟು ದೊಡ್ಡದು ಹಾಕಂದ್ರೂ ನಾನು ಹಾಕ್ತೀನಿ ಆ ರಂಗೋಲಿನ. ಆಮೇಲೆ ಒಂದು ಪ್ಲೇಸ್ ಚೇಂಜ್ ಮಾಡಿದ್ದೆ ನಾನು. ಈ ಕಡೆ ಸೋಫಾ ಇತ್ತಲ್ರಿ, ಅದನ್ನು ಈ ಕಡೆನೇ ಇಟ್ಟೀನಿ, ಸ್ವಲ್ಪ ಜಾಗ ದೊಡ್ಡದು ಕಾಣಿಸುತ್ತಾ ಅಂತಂದು. ಆಮೇಲೆ ಆ ಶೋಕೇಸ್ದಾಗ ಮೊನ್ನೆ ನೋಡಿರಿ ಅಲ್ಲಿ ಅವಾರ್ಡ್ ಕೊಟ್ಟಿದ್ದೆ ನನಗೆ, ಸರ್ಟಿಫಿಕೇಟ್ ಇಲ್ಲಿ ಇಟ್ಟೀನಿ. ನೆಕ್ಸ್ಟು ಇದು ಇನ್ನೂ ಸೆಟಪ್ ಆಗಿಲ್ಲ, ಜಸ್ಟ್ ಡ್ಯೂಟಿಗೆ ಅದು ಹೋಗಿ ಬರೋರಿಗೆ ಸೆಟಪ್ ಆಗಲ್ಲಲ್ಲ, ಸೊ ಹಾಗಾಗಿ ಇನ್ನೂ ಸೆಟಪ್ ಆಗಬೇಕು. ನಾ ಏನು ಹೇಳತ್ತಿದ್ದೆ ಅಂದ್ರೆ ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡತ್ತೀನಿ. ಬಟ್ಟೆ ಅದೆಲ್ಲ ವಾಶ್ ಮಾಡಬೇಕು. ನಂದು ವೀಕ್ ಆಫ್ ಇದ್ರೆ ಮಾಮೂಲಿ ಎಲ್ಲ ವಿಡಿಯೋದಾಗ ಗೊತ್ತಿರೋದಲ್ರಿ ನಿಮಗೆ. ಬಟ್ಟೆ ಅದು ಕ್ಲೀನ್ ಮಾಡಿಕೊಂಡು, ಬಟ್ ಅಮಾಸೆ ಇವತ್ತು ಅದು ಇದು ಏನೂ ಹರ್ಕೊಂಡು ಕೂತ್ಕೊಳ್ಳೋಂಗಿಲ್ಲ. ಬಟ್ಟೆ ವಾಶ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. 1 hour ಆದರೂ ನಾನು ಇವತ್ತು ರೆಸ್ಟ್ ಮಾಡಬೇಕು ಅಂತಲೇ ಫಿಕ್ಸ್ ಆಗೀನಿ, ಬಡ ಬಡ ಕೆಲಸ ಮುಗಿಸ್ಕೊಂಡು. ಬಟ್ ಅದಾಗುತ್ತೆ ಇಲ್ಲ ನೋಡಬೇಕು. ಮಾಡಿದ್ರೆ ಆಗ್ತೈತಿ, ಬಟ್ ಡಿಪೆಂಡ್ಸ್. ಮೊಬೈಲ್ ನೋಡ್ಕೊಂಡು ಕುಂತ್ರೆ ಮತ್ತೇನೂ ಆಗಂಗಿಲ್ಲ. ಇಷ್ಟಿತ್ತು ನೋಡಿರಿ ನಮ್ಮ ಪೂಜೆ. ಹೆಂಗೆ ಅನ್ನಿಸ್ತು, ಹೆಂಗಿಲ್ಲ, ಆಮೇಲೆ ಇದ್ರಿಗಿನ ಮತ್ತಿನ್ನೂ ಏನು ಮಾಡಬೇಕಿತ್ತು, ಇದು ಓಕೆ ಏನು ಅಂತ ತಿಳಿಸ್ಕೊಡ್ರಿ. ಸ್ವಲ್ಪ ಕೆಲಸ ಅದು ಮುಗಿಸ್ಕೊಂಡು ಮಲ್ಕೊಂಡಿದ್ದು ಮತ್ತು ಈವ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಗೈಸ್. ಬಾಯ್. ಗುಡ್ ಈವ್ನಿಂಗ್ ಗೈಸ್. ಇವಾಗ ಜಸ್ಟ್ ಎದ್ದೀನಿ, ಅವ್ರನ್ನ ಡ್ಯೂಟಿಯಿಂದ ಬಂದಿಲ್ಲ. ಸ್ವಲ್ಪ ಪೂಜೆಗೆ ಅದಕ್ಕೆ ಕಂಕಣದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಕಸ ಎಲ್ಲ ಹೊಡೆದೀನಿ ಎದ್ದುಬಿಟ್ಟು. ಇವಾಗ ದೀಪ ಹಚ್ಚಿ ಪೂಜೆಗೆ ಏನು ಬೇಕು ಅದು ರೆಡಿ ಮಾಡಿಕೊಂಡು ಚಹಾ ಇಟ್ಟೀನಿ. ಚಹಾ ಕುಡಿದು ಪೂಜೆಗೆ ರೆಡಿ ಮಾಡ್ಕೊತೀನಿ. ನಾನು ಏನೇನು ಪೂಜೆಗೆ ತೊಗೋತೀನಿ ಬರೀ ತೋರಿಸ್ತೀನಿ ಅಂತ. ಫಸ್ಟ್ ಚಹಾ ಕುಡಿದ್ಬಿಡೋದು ದೀಪ ಹಚ್ಚಿ. ಆಮೇಲೆ ಹಬ್ಬ ಅಲ್ಲ, ಸಾರಿ ಹಾಕ್ಕೋಬೇಕು ಅಂತನ ಸಾರಿ ಹಾಕ್ಕೊಂಡೆ. ಹಿಂಗಿತ್ತು ನಂದು ಔಟ್ಫಿಟ್ ನೋಡಿರಿ. ನಾನು ಈ ಥರ ರೆಡಿಯಾಗೀನಿ, ಎಲ್ಲ ರೆಡಿ ಮಾಡ್ಕೊಂಡಿನಿ. ಅವರು ಬರ್ತಾರೆ. ಇವಾಗ ನೆಕ್ಸ್ಟು ಪೂಜೆ ಮಾಡೋದು ಒಂದೇ. ನಾನೇನು ರೆಡಿ ಮಾಡ್ಕೊಂಡಿಲ್ಲ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಇವಾಗ ರೆಡಿ ಮಾಡ್ಕೊಂಡಿನಿ. ಒಂದು ಪರಾತ, ಆಮೇಲೆ ಒಂದು ಚರ್ಗಿ ಒಳಗೆ ನೀರು ಅದು ತಗೊಂಡು ಪೂಜೆ ಮಾಡಿ ಅಷ್ಟೇ. ಮತ್ತೆ ಇಲ್ಲ, ಊಟ ಮಾಡಿ ಮುಕ್ಕೊಂಡ್ಬಿಡೋದು ಅಷ್ಟೇ. ಹೆಂಗೆ ಕಾಣಿಸುತ್ತೆ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಈ ಥರ ಐತಿ, ಚೆನ್ನಾಗಾಗೈತೆ ಇಲ್ಲ ಅಂತ ಹೇಳ್ರಿ. ಇದು ಒಂದು ಬೇಜಾರಾಯ್ತು ನಂಗೆ ಲಾಸ್ಟಲ್ಲಿ. ಏನಪ್ಪ ಅಂತಂದ್ರೆ ಫಸ್ಟ್ ವೀಡಿಯೋ ಇದು ಹಳೇದಂದ್ರೇನು ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ವೀಡಿಯೋ ಇದು ಕ್ಲಿಪ್ ಆಗೈತಿ. ಯಾಕಂತಂದ್ರೆ ಈಗ ಹೇಳ್ತೀನಿ ನೋಡಿರಿ. ವೀಡಿಯೋ ಕಾಲ್ ಮಾಡು ಮಮ್ಮಿಗೆ ತೋರ್ಸೋಣ ಅಂತಂದು ಅವ್ರು ಹೇಳತ್ತಿದ್ರು. ಸೊ ಹಂಗಾಗಿ ವೀಡಿಯೋ ಕಾಲ್ ಮಾಡ್ಬೇಕಂತಂದು ಆಫ್ ಮಾಡೋಗು ಅಂತ ಹೇಳತ್ತಿದ್ರು. ಅದನ್ನು ಎದ್ದು ಬಂದು ಆಫ್ ಮಾಡಿದ್ರು, ಅವರೇ ಆಫ್ ಮಾಡಿದ್ರು. ನೆಕ್ಸ್ಟು ಮೊಬೈಲ್ ಇಟ್ಟಾರ, ವೀಡಿಯೋ ಕಾಲ್ ಮಾಡಿದ್ವಿ ಪೂಜೆ ಅದು ಮಾಡುವಾಗ. ವಾಪಸ್ ಆ ವೀಡಿಯೋ ಆನ್ ಮಾಡ್ಬೇಕಂತ ನಮ್ಗೆ ನೆನಪೇ ಇಲ್ಲ. ಇದು ಪೂಜೆಗಿನ ಮುಂಚೆಗೆ ವೀಡಿಯೋ ಮಾಡಿದ ವೀಡಿಯೋ. ಬೇಜಾರಾತ್ರಿ. ವೀಡಿಯೋ ಆಗಿಲ್ಲ ಅಂದ್ರೆ ಮತ್ತೆ ಏನು ಮಾಡೋಕ್ಕೆ ಬರೋಲ್ಲರಿ. ಮತ್ತು ಅದು ಬಿಟ್ಬಿಟ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಈ ವಿಡಿಯೋ 2 ದಿನ ಆದಮೇಲೆ ನಾನು ಇವಾಗ ಅಪ್ಲೋಡ್ ಮಾಡತ್ತೀನಿ. ಪ್ಲೀಸ್ ಸಪೋರ್ಟ್ ಅವರ್ ಚಾನಲ್. ಬಾಯ್ ಬಾಯ್.